ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಕ್ವಿಟಿ ಮಾರ್ಕೆಟ್ ಕನ್ನಡ. ಎಲ್ಲರೂ ನಮಸ್ಕಾರ. ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡುವಾಗ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅನ್ನೋದು ನಾವು ಯಾಕೆ ಮಾಡಬೇಕು ಆ್ಯಂಡ್ ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಕೋರ್ಸಸ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಸೊ ಸಿಲೆಬಸ್, ಫೀಸ್ ಸ್ಟ್ರಕ್ಚರ್ಸ್ ಆ್ಯಂಡ್ ಟೈಮಿಂಗ್ಸ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಷ್ಟಕ್ಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿದ್ದೇನೆ, ಜಾಯ್ನ್ ಆಗಿ. ಆ್ಯಂಡ್ ಇನ್ನೂ ನೀವು ಡಿಮ್ಯಾಟ್ ಅಕೌಂಟ್ಸ್ ಅನ್ನೋದು ಓಪನ್ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡಿಮ್ಯಾಟ್ ಅಕೌಂಟ್ಸ್ನ ಲಿಂಕ್ ಕೊಟ್ಟಿದ್ದೇನೆ. ಏಂಜಲ್ ಬ್ರೋಕಿಂಗ್ 0 ಪ್ರೊಸೆಸಿಂಗ್ ಫೀಸ್ ಇರುತ್ತೆ, ಯಾವುದೇ ಫೀಸ್ ಇರೋದಿಲ್ಲ. ಆ್ಯಂಡ್ 1 ಮಂತ್ ಬ್ರೋಕರೇಜ್ ಫೀಸಸ್ನು ಇರುವುದಿಲ್ಲ. ಇಷ್ಟಿದ್ದವರು ಆ ಲಿಂಕ್ ಥ್ರೂ ನೀವು ಡಿಮ್ಯಾಟ್ ಅಕೌಂಟ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೊ 0 ಪ್ರೊಸೆಸಿಂಗ್ ಫೀಸ್ ಅನ್ನೋದು ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟಿಂಗಲ್ಲಿ ನಾವು ಯಾಕೆ ಟ್ರೇಡಿಂಗ್ ಮಾಡ್ತೇವೆ, ಯಾಕೆ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡ್ತೇವೆ? ಸೊ ಮನಿ ಗೇನಿಂಗ್ ಮಾಡ್ಕೋಬೋದು, ಅಂದರೆ ಹಣ ಗಳಿಸಬಹುದು. ಹೌದಾ? ಸ್ಟಾಕ್ ಮಾರ್ಕೆಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡುವಾಗ ಭಾಳಷ್ಟು ಈಸಿಯಾಗಿ ಪ್ರಾಫಿಟ್ಸ್ ತೊಗೋಬೋದೇನು ಅನಿಸುತ್ತೆ ಅಲ್ವಾ? ಸ್ಟಾಕ್ ಮಾರ್ಕೆಟಿಂಗಲ್ಲಿ ನಾವು ಟ್ರೇಡಿಂಗ್ ಮಾಡಿ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಪ್ರಾಫಿಟ್ಸ್ ತೊಗೋಬೇಕಂದ್ರೆ ಅಷ್ಟು ಈಸಿಯಾಗಿ ಪ್ರಾಫಿಟ್ಸ್ ತೊಗೋಕ್ಕೂ ಆಗೋದಿಲ್ಲ. ಯಾಕಂದರೆ ಒಂದು ಪ್ರಾಪರ್ ವೇ ಅಲ್ಲಿ ನಮಗೆ ನಾಲೆಜ್ ಅನ್ನೋದು ಇರಬೇಕಾಗುತ್ತೆ. ಯಾವುದೇ ಸಬ್ಜೆಕ್ಟ್ ಇರಲಿ, ಆ ಸಬ್ಜೆಕ್ಟ್ನ ಬಗ್ಗೆ ನಮಗೆ ಸಂಪೂರ್ಣ ನಾಲೆಜ್ ಇತ್ತು ಅಂದರೆ ಆ ಸಬ್ಜೆಕ್ಟನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೋಕ್ಕಾಗುತ್ತೆ. ಅದೇ ಥರ ಸ್ಟಾಕ್ ಮಾರ್ಕೆಟ್ನ ಸಬ್ಜೆಕ್ಟ್ ಅನ್ನೋದು ನಾವು ತಿಳ್ಕೊಬೇಕು. ಸ್ಟಾಕ್ ಮಾರ್ಕೆಟ್ನ ಸಬ್ಜೆಕ್ಟ್ ಏನಿದೆ, ಸ್ಟಾಕ್ಸ್ ಅಂದ್ರೆ ಏನು, ಡೆರಿವೇಟಿವ್ಸ್ ಅಂದ್ರೆ ಏನು, ಕಮೋಡಿಟೀಸ್ ಅಂದ್ರೆ ಏನು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಏನು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಏನು, ಇಂಟರ್ಡೇ ಟ್ರೇಡಿಂಗ್ ಅಂದ್ರೆ ಏನು, ಟ್ರೇಡರ್ಸ್ಗೆ ಒಂದು ಇನ್ವೆಸ್ಟರ್ಸ್ಗೆ ಡಿಫ್ರೆನ್ಸ್ ಏನಿರುತ್ತೆ, ಆ್ಯಂಡ್ ಟ್ರೇಡರ್ಸ್ನ ಮೈಂಡ್ ಸೆಟ್ ಯಾವ ಥರ ಇರಬೇಕು, ಇನ್ವೆಸ್ಟರ್ಸ್ನ ಮೈಂಡ್ ಸೆಟ್ ಯಾವ ಥರ ಇರಬೇಕು, ಎಷ್ಟು ರಿಸ್ಕ್ ತೊಗೋಬೇಕು, ಆ್ಯಂಡ್ ಕ್ಯಾಪಿಟಲ್ಸ್ ಅನ್ನೋದು ಎಷ್ಟು ಯೂಸ್ ಮಾಡ್ಕೋಬೇಕು, ಸೊ ಎಷ್ಟು ದಿನದವರೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕ್ಯಾಪಿಟಲನ್ನು ಯಾವ ಥರ ಗ್ರೋತ್ ಮಾಡಬೇಕು, ಪ್ರಾಫಿಟ್ಸ್ ಅನ್ನೋದು ಯಾವ ಥರ ಗೇನಿಂಗ್ ಮಾಡ್ಕೋಬೇಕು. ಸೊ ಆ್ಯಂಡ್ ಟೆಕ್ನಿಕಲ್ ಅನಲೈಸಿಸ್, ಫಂಡಮೆಂಟಲ್ ಅನಲೈಸಿಸ್, ಆಪ್ಷನ್ ಆ್ಯಂಡ್ ಫ್ಯೂಚರ್ಸ್ ಅಂದರೆ ಏನು, ಮಾರ್ಕೆಟ್ಸ್ನ ಟೈಮಿಂಗ್ಸ್ ಏನಿವೆ, ಸೆಕ್ಟರ್ ವೈಸ್ ಸ್ಟಾಕ್ಸ್ ಏನು, ಈ ಸ್ಟಾಕ್ಸ್ಗಳ ಮೇಲೆ ನಾವು ಯಾಕೆ ಟ್ರೇಡಿಂಗ್ ಮಾಡ್ತೇವೆ, ಇನ್ನೂ ಭಾಳಷ್ಟು ಟಾಪಿಕ್ಸ್ ಇವೆ. ಅದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ಒಂದು ನಾಲೆಜ್ ಅನ್ನೋದು ಬೇಕಾಗುತ್ತೆ. ಇನ್ನೊಂದು ಭಾಳಷ್ಟು ಇಂಪಾರ್ಟೆಂಟ್, ಸೊ ಸ್ಟಾಕ್ ಮಾರ್ಕೆಟ್ಸ್ ಬಗ್ಗೆ ತಿಳಿಲಾರದೆ ಆಫ್ ನಾಲೆಜ್ ಇಟ್ಕೊಂಡು ಇಂಟರ್ಡೇ ಟ್ರೇಡಿಂಗ್ ಮಾಡಿ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಎಷ್ಟೋ ಜನ ಲಾಸಸ್ನೂ ಆಗಿದ್ದಾರೆ. ನಾವು ಈಗಿನ ಇಂಟರ್ಡೇ ಟ್ರೇಡಿಂಗಲ್ಲಿ ಲಾಸ್ ಆಗೋರ್ನು ನಾವು ನೋಡ್ತಾನೆ ಇದ್ದೇವೆ. ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಫೀಸ್ ಅನ್ನೋದು ಭಾಳಷ್ಟು ಕಡಿಮೆ ಇರುತ್ತೆ. ಬಟ್ ಅವರು ಆ ಕೋರ್ಸ್ನ ಫೀಸ್ ಅನ್ನೋದು ಎಲ್ಲಿ ಪೇ ಮಾಡಬೇಕೇನೋ ಅಂತೇಳಿ ಓನ್ ಸ್ಟಡೀಸ್ ಮಾಡಿ ಓನ್ ಟ್ರೇಡಿಂಗ್ ಮಾಡೋಣ ಅಂತ ತಿಳ್ಕೊತಾರೆ. ಓನ್ ಸ್ಟಡೀಸ್ ಮಾಡೋದು ಒಳ್ಳೆ ಹ್ಯಾಬಿಟೇ. ಬಟ್ ಸ್ಟಾಕ್ ಮಾರ್ಕೆಟಿಂಗಲ್ಲಿ ನಮಗೆ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕು, ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕಾಗುತ್ತೆ. ಅವಾಗೆ ಮಾತ್ರ ನಾವು ಕಾನ್ಫಿಡೆನ್ಸ್ಲಿ ಆಗಿ ಟ್ರೇಡಿಂಗ್ ಅನ್ನೋದು ಮಾಡ್ಬೋದು. ಅದು ಓನ್ಲಿ ಇನ್ ಶಾರ್ಟ್ ಟರ್ಮ್ಸಲ್ಲಿ ನಮಗೆ ಆಗುವುದಿಲ್ಲ. ಅಂದರೆ 3 ಮಂತ್ 6 ಮಂತ್ 1 ಇಯರಲ್ಲಿ ನಮಗೆ ಸಕ್ಸಸ್ಫುಲ್ ಆಗಿ ಟ್ರೇಡರ್ ಆಗೋಕ್ಕೆ ಆಗುವುದಿಲ್ಲ ಓನ್ ಸ್ಟಡೀಸ್ ಮಾಡಿದಾಗ. ಸೊ ಎಕ್ಸ್ಪೀರಿಯನ್ಸ್ ಇರೋ ಹತ್ರ ನಾವು ಕಲ್ತುಕೊಳ್ಳೇಬೇಕಾಗುತ್ತೆ. ಕೋರ್ಸ್ನ ಫೀಸ್ ಅನ್ನೋದು ಕಡಿಮೆ ಇರುತ್ತೆ, ಆದರೆ ಅವ್ರು ಲಾಸ್ ಆಗೋದು ಭಾಳಷ್ಟು ಆಗುತ್ತೆ. ಮನಿ ಆ್ಯಂಡ್ ಸೈಕಲಾಜಿಕಲ್ ಮೈಂಡ್ಸೆಟ್ ಅನ್ನೋದು ನಮ್ಮ ಜೀವನದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎರಡು ನಾವು ಯಾವತ್ತೂ ಕಲ್ತ್ಕೊಳ್ಳೋಕ್ಕೆ ನೋಡಬಾರ್ದು. ಸೊ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಲಾರದೆ ಸ್ಟಾಕ್ ಮಾರ್ಕೆಟ್ಸಲ್ಲಿ ಎಂಟ್ರಿ ಆಗಿ ಇಂಟರ್ಡೇ ಟ್ರೇಡಿಂಗ್ ಮಾಡಿ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಎಷ್ಟೋ ಲಾಸಸ್ ಅನ್ನೋದಾಗಿ ಟೆನ್ಷನ್ಸ್, ಡಿಪ್ರೆಷನ್ಸ್ ಆಗಿ ನಿದ್ದೆ ಇರಲಾರ್ದ ದಿನಗಳನ್ನೂ ಕಳೆದಿರ್ತಾರೆ. ಸೊ ಇವೆಲ್ಲಕ್ಕೂ ನಾವು ಗುರಿ ಆಗಬಾರ್ದು. ಸಿಸ್ಟಮೆಟಿಕ್ ಆಗಲಿ ನಾವು ಸ್ಟಾಕ್ ಮಾರ್ಕೆಟ್ಸ್ನ ಎಲ್ಲ ಟರ್ಮ್ಸ್ಗಳನ್ನು ಫಸ್ಟ್ ನಾವು ತಿಳ್ಕೋಬೇಕು. ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ತಿಳ್ಕೋಬೇಕು, ಆ್ಯಂಡ್ ಆಪ್ಷನ್ ಫ್ಯೂಚರ್ಸ್ ಬಗ್ಗೆ ತಿಳ್ಕೋಬೇಕು, ಇಂಟರ್ಡೇ ಸ್ಟ್ರಾಟಜೀಸ್, ರಿಸ್ಕ್ ರಿವಾರ್ಡ್ ರೇಷಿಯೋಸ್. ಸೊ ಈ ಥರದ ಸ್ಟಾಕ್ ಮಾರ್ಕೆಟ್ಸ್ನ ಎಲ್ಲ ಟರ್ಮ್ಸ್ಗಳ ಬಗ್ಗೆ ತಿಳ್ಕೊಂಡ್ಮೇಲೆ ನಾವು ಟ್ರೇಡಿಂಗ್ ಅನ್ನೋದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡಿದರೆ ನಮಗೆ ಡೆಫಿನೆಟ್ಲಿ ಪ್ರಾಫಿಟ್ಸ್ ಅನ್ನೋದು ಇರುತ್ತೆ. ಸೊ ಓಕೆ ಫ್ರೆಂಡ್ಸ್, ಹಾಗಾಗಿ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಕೋರ್ಸಸ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಸೊ ಕಂಪ್ಲೀಟ್ಲಿ ಇದು ಆನ್ಲೈನ್ ಕೋರ್ಸಸ್ ಆಗಿರುತ್ತೆ. ಲಾಂಗ್ ಟರ್ಮ್ ಕೋರ್ಸಲ್ಲಿ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್, ಇದು ಬಿಗಿನರ್ಸ್ಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಅಂದರೆ ಫ್ರಮ್ ಬಿಗಿನಿಂಗ್ ಟು ಅಡ್ವಾನ್ಸ್ ಲೆವೆಲ್ವರೆಗೆ ಸ್ಟಾಕ್ ಮಾರ್ಕೆಟ್ಸ್ನ ಎಲ್ಲ ಟಾಪಿಕ್ಸ್ಗಳನ್ನು ಹೇಳ್ಕೊಳ್ಳಾಗುತ್ತೆ. ಇದರಲ್ಲಿ ಯಾವುದೇ ಟಾಪಿಕ್ಸ್ ಅನ್ನೋದು ನಿಮಗೆ ಉಳಿದಿರೋದಿಲ್ಲ, ಎಲ್ಲ ಟಾಪಿಕ್ಸ್ ಇದರಲ್ಲಿ ಕವರ್ ಆಗಿರುತ್ತೆ. ಇದೇ ಜನವರಿ 18ನೇ ತಾರೀಕಿಗೆ ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಟೈಮಿಂಗ್ಸ್ ಬಂದು 6 to 7:30 ಡೈಲಿ 1.5 hour ಕ್ಲಾಸ್ ಅನ್ನೋದು ಇರಲಾಗುತ್ತೆ. ಫೀಸ್ ಸ್ಟ್ರಕ್ಚರ್ಸ್ ಆ್ಯಂಡ್ ಟೈಮ್ ಡ್ಯೂರೇಷನ್ ನೋಡಿಕೊಂಡ್ರೆ, ಸೊ ಈ ಕೋರ್ಸ್ನ ಫೀಸ್ 15,000 ಆ್ಯಂಡ್ ಟೈಮ್ ಡ್ಯೂರೇಷನ್ ನೋಡಿಕೊಂಡಾಗ 90 hours, ಕಂಪ್ಲೀಟಾಗಿ 90 hours ಸ್ಟಾಕ್ ಮಾರ್ಕೆಟ್ನೆಲ್ಲ ಟಾಪಿಕ್ಸ್ ಮುಗಿಯುತ್ತೆ. ಅಂದರೆ 60 days ಡೈಲಿ 1.5 hour ಕ್ಲಾಸಸ್ ಇರುತ್ತೆ. ಆ್ಯಂಡ್ 1 week ಲೈವ್ ಟ್ರೇಡಿಂಗ್ ಸೀಸನ್ ಇರುತ್ತೆ. ಅಂದರೆ ಸೊ ಇಂಟರ್ಡೇಯಲ್ಲಿ ನಾವು ಸ್ಟಾಕ್ಸ್ ಅನ್ನೋದು ಯಾವ ಥರ ಪಿಕ್ ಮಾಡಬೇಕು, ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು, ಪ್ರಾಫಿಟ್ ಆ್ಯಂಡ್ ಲಾಸಸ್ ಅನ್ನೋದು ಯಾವ ಥರ ಬುಕ್ ಮಾಡ್ಕೋಬೇಕು ಅನ್ನೋದು 1 week ಕಂಪ್ಲೀಟಾಗಿ ನಮಗೆ ಲೈವ್ ಟ್ರೇಡಿಂಗ್ ಸೀಸನ್ ಇರುತ್ತೆ. ಸೊ ಕೆಪಾಸಿಟಿ ಬಂದು ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಓನ್ಲಿ 15 personsಗೆ. ಸೊ ಓನ್ಲಿ ಒಂದು ಬ್ಯಾಚಲ್ಲಿ 15 ಜನಕ್ಕೆ ಮಾತ್ರ ಹೇಳ್ಕೊಳ್ಳಾಗುತ್ತೆ. ಸೊ ಈ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಆ್ಯಂಡ್ ಇಂಟರ್ಡೇ ಸ್ಟ್ರಾಟಜೀಸ್ ಕೋರ್ಸ್ ಮಾಡಿದ್ರೆ ನಮ್ಗೆ ಯಾವ ಥರ ಬೆನಿಫಿಟ್ಸ್ ಆ್ಯಂಡ್ ಸಪೋರ್ಟ್ ಇರುತ್ತೆ ಅಂದರೆ, ಸೊ ಲೈವ್ ಟ್ರೇಡಿಂಗ್ ಸೀಸನ್ ಅನ್ನೋದು ಕಂಪ್ಲೀಟ್ ಆದಮೇಲೆ 3 months ಪ್ರಾಕ್ಟೀಸ್ ಪರ್ಪಸ್ಗೆ ಅಥವಾ ನಿಮ್ಮ ಫೀಸ್ ರಿಕವರಿ ಆಗೋ ಸಲ ಕಾಲ್ಸ್ ಅನ್ನೋದು ಪ್ರೊವೈಡ್ ಮಾಡಲಾಗುತ್ತೆ. ಡೈಲಿ ಕಾಲ್ಸ್ ಅನ್ನೋದು ಪ್ರೊವೈಡ್ ಮಾಡಲಾಗುತ್ತೆ. ಸೊ ನಾನು ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇರ್ತೀನೋ ಅದೇ ಸ್ಟ್ರಾಟಜಿ ನಾನು ನಿಮ್ಗೆ ಹೇಳಿಕೊಟ್ಟಿರುತ್ತೆ. ಆ ಸ್ಟ್ರಾಟಜಿ ಮೇಲೆ ನೀವು ಪ್ರಾಕ್ಟೀಸ್ ಮಾಡೋ ಸಲುವಾಗಿ ನಾನು ನಿಮಗೆ 3 months
ಸೊ 3 ಮಂತ್ಸ್ ಪ್ರಾಕ್ಟೀಸ್ ಪರ್ಪಸ್ಗೆ ಕಾಲ್ಸ್ ಅನ್ನೋದು ಕೊಡಲಾಗುತ್ತೆ. ಸೊ 3 ಮಂತ್ಸ್ವರೆಗೆ ನೀವು ಈ ಸ್ಟ್ರಾಟಜಿಸ್ಗಳನ್ನ ಉಪಯೋಗಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಂಟರ್ಡೇ ಟ್ರೇಡಿಂಗಲ್ಲಿ ಭಾಳಷ್ಟು ಬೇಗವಾಗಿ ಸಕ್ಸಸ್ ಆಗ್ಬೋದು. ಸ್ಟಾಕ್ ಮಾರ್ಕೆಟ್ನ ಯಾವುದೇ ಟಾಪಿಕ್ಸ್ ಆಗಿರ್ಬೋದು ಮತ್ತು ಸ್ಟ್ರಾಟಜೀಸ್ ಆಗಿರ್ಬೋದು, ಅದ್ರ ಮೇಲೆ ನಿಮಗೆ ಲೈಫ್ ಟೈಮ್ ಸಪೋರ್ಟ್ಸ್ ಅನ್ನೋದಿರಲಾಗಿರುತ್ತೆ. ನೀವು ಕೋರ್ಸ್ ಅನ್ನೋದು ಕಂಪ್ಲೀಟ್ ಆದಮೇಲೆ 3 ಮಂತ್ಸ್ ಅನ್ನೋದು ಪ್ರಾಕ್ಟೀಸ್ ಮುಗಿದ ಮೇಲೆ ನೀವು ಡೆಫಿನೆಟ್ಲಿ ಆಗಿ ನೀವು ಸ್ಟಾಕ್ ಮಾರ್ಕೆಟಿಂಗಲ್ಲಿ ಸಕ್ಸಸ್ ಆಗ್ತೀರಾ ಅಂತೇಳಿ ನಾನು ಹೇಳ್ತೇನೆ. ಸೊ ಈ ಕೋರ್ಸ್ ಅನ್ನೋದು ಕಂಪ್ಲೀಟ್ ಆದಮೇಲೆ 3 ಮಂತ್ಸ್ ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಲೆವೆಲ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಯಾವ ಥರ ಅಂದರೆ ಇಂಟರ್ಡೇ ಟ್ರೇಡಿಂಗಲ್ಲಿ ನಾನು ಸಕ್ಸಸ್ ಆಗ್ಬೋದು ಅಂತೇಳಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಓನ್ ಟ್ರೇಡಿಂಗನ್ನು ನೀವು ಭಾಳಷ್ಟು ಚೆನ್ನಾಗಿ ಕಲ್ಕೋತೀರಾ. ಸೊ ಹೊರಗಡೆ ಫೀಸಸ್ ಅನ್ನೋದು ಭಾಳಷ್ಟು ಇದೆ. ಇಷ್ಟು ಸಪೋರ್ಟ್ನ ಅವ್ರು ಮಾಡೋದಿಲ್ಲ. ಯಾವುದೇ ಇಂಟರ್ಡೇ ಸ್ಟ್ರಾಟಜಿಸ್ಗಳನ್ನ ಹೇಳೋದಿಲ್ಲ, ಬ್ರೇಕ್ಔಟ್ ಸ್ಟ್ರಾಟಜಿಸ್ನು ಹೇಳೋದಿಲ್ಲ, ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಸ್ಗಳನ್ನ ಹೇಳೋದಿಲ್ಲ. ಇಷ್ಟೊಂದು ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲ ಸ್ಟ್ರಾಟಜಿಸ್ಗಳನ್ನ ಹೇಳಿಕೊಟ್ಟು ಓನ್ ಟ್ರೇಡಿಂಗ್ ಮಾಡೋಕ್ಕೆ ಭಾಳಷ್ಟು ಹೆಲ್ಪ್ ಮಾಡಲಾಗುತ್ತೆ. ಸೊ ಏಕೆಂದರೆ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಭಾಳಷ್ಟು ಜನ ಲಾಸ್ ಆಗಿ ಭಾಳಷ್ಟು ಜನ ನೊಂದುಕೊಂಡವ್ರು ಭಾಳಷ್ಟು ಜನ ಇದ್ದಾರೆ. ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಡೆಫಿನೆಟ್ಲಿ ಮಾಡುತ್ತೇವೆ. ಆ್ಯಂಡ್ ಈ ಕೋರ್ಸಲ್ಲಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಸ್ಟ್ರಾಟಜೀಸ್ ನೋಡಿಕೊಂಡ್ರೆ ಬ್ರೇಕ್ಔಟ್ ಸ್ಟ್ರಾಟಜೀಸ್, ಸೊ ಬೈಯಿಂಗ್ ಜೋನ್ ಆ್ಯಂಡ್ ಸೆಲ್ಲಿಂಗ್ ಜೋನ್ ಇರೋ ಸ್ಟಾಕ್ಸ್ ನಾವು ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಆ್ಯಂಡ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸ್ಟ್ರಾಟಜೀಸ್ಗಳು, ಜಾಕ್ಪಾಟ್ ಟೆಕ್ನಿಕಲ್ ಇಂಡಿಕೇಟರ್ಸ್, ಆ್ಯಂಡ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್. ಪೊಸಿಷನಲ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ 5 to 10% ರಿಟರ್ನ್ಸ್ ಅನ್ನೋದು ಬರಲಾಗುತ್ತೆ ಇನ್ನೇ ಮಂತಲ್ಲಿ. ಅಂದರೆ ಅದರಲ್ಲಿ ನಮಗೆ ಯಾವುದೇ ಲಾಸ್ ಅನ್ನೋದಿರೋದಿಲ್ಲ, ಓನ್ಲಿ ಪ್ರಾಫಿಟ್ಸ್ 5 to 10% ಅನ್ನೋದು ಪ್ರಾಫಿಟ್ಸ್ ಅನ್ನೋದು ಬರಲಾಗುತ್ತೆ. ಆ್ಯಂಡ್ ಲಾಸ್ಟ್ ಒಂದು ಕ್ರೂಡ್ ಆಯಿಲ್ ಸ್ಟ್ರಾಟಜಿ. ಸೊ ಈ ಎಲ್ಲ ಸ್ಟ್ರಾಟಜೀಸ್ಗಳು ನಾನು ಯೂಸ್ ಮಾಡುವ ಸ್ಟ್ರಾಟಜೀಸ್ಗಳೇ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ನಮ್ಮ ಸ್ಟೂಡೆಂಟ್ಸು ಇವೇ ಸ್ಟ್ರಾಟಜೀಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಓನ್ಲಿ ನೀವು ಈ ಸ್ಟ್ರಾಟಜೀಸ್ಗಳನ್ನ ಕಲ್ತ್ಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟಿಂಗಲ್ಲಿ ಬೇರೆ ಏನು ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಮಾತ್ರ ನಾನು ಶೋರ್ ಆಗಿ ಹೇಳ್ತೇನೆ. ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಡೀಟೇಲ್ಸ್ ನೋಡಿದರೆ ಸೊ ಇಂಟ್ರೊಡಕ್ಷನ್ ಆಫ್ ಸ್ಟಾಕ್ ಮಾರ್ಕೆಟ್ ಪಕ್ಕದಲ್ಲಿ ಟೈಮ್ ಡ್ಯೂರೇಷನ್ ಇದೆ, ಟೆಕ್ನಿಕಲ್ ಅನಲೈಸಿಸ್, ಫಂಡಮೆಂಟಲ್ ಅನಲೈಸಿಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್, ಆಪ್ಷನ್ ಸ್ಟ್ರಾಟಜೀಸ್, ಮಾರ್ಕೆಟ್ ಟ್ಯಾಕ್ಸೇಷನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೇಡಿಂಗ್ ಸೈಕಾಲಜೀಸ್. ಓಕೆ, ಇವೆಲ್ಲವೂ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಚಾಪ್ಟರ್ಸ್ಗಳಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತ ಇಲ್ಲಿ ತೋರಿಸ್ಕೊಳ್ಳಲಾಗಿದೆ. ಇಂಟ್ರೊಡಕ್ಷನ್ ಆಫ್ ಸ್ಟಾಕ್ ಮಾರ್ಕೆಟ್ಸ್ನ ಕಂಟೆಂಟ್ಸ್ ಇವು. ಸೊ ಟೆಕ್ನಿಕಲ್ ಅನಲೈಸಿಸ್ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ರಿಸ್ಕ್ ಎಷ್ಟು ಹೋಗ್ಬೇಕು, ರಿವಾರ್ಡ್ ಎಷ್ಟು ಬರುತ್ತೆ, ಆ್ಯಂಡ್ ನಾವು ಈ ಪ್ರಾಫಿಟ್ಸ್ ಎಷ್ಟಾಗುತ್ತೆ, ನಮಗೆ ಲಾಸ್ ಎಷ್ಟಾಗುತ್ತೆ ಅಂತೇಳಿ ನಾವೆಲ್ಲ ಪ್ರತಿಯೊಂದು ಅನಲೈಸಿಸ್ ಮಾಡೋದು. ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು, ಎಷ್ಟು ಪಾಯಿಂಟ್ಸನ್ನು ನಾವು ಪ್ರಾಫಿಟ್ಸ್ ತೊಗೋಬೇಕು, ಎಷ್ಟು ಪಾಯಿಂಟ್ಸ್ ನಮಗೆ ಲಾಸಸ್ ತೊಗೋಬೇಕು, ಯಾವ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಏನು ಅಂತೇಳಿ ಎಲ್ಲ ನಾವು ಟೆಕ್ನಿಕಲ್ ಅನಲೈಸಲ್ಲಿ ನಾವು ಭಾಳಷ್ಟು ಚೆನ್ನಾಗಿ ತಿಳ್ಕೊತೀವಿ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾರ್ಟ್ಸ್, ಕ್ಯಾಂಡಲ್ ಸ್ಟಿಕ್ಸ್, ಸಿಂಗಲ್ ಕ್ಯಾಂಡಲ್ ಸ್ಟಿಕ್ಸ್, ಮಲ್ಟಿ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್, ವ್ಯಾಲೆನ್ಸ್, ಮೂವಿಂಗ್ ಆವರೇಜ್, ಫಿಬೊನಾಕಿಸ್ ಆ್ಯಂಡ್ ಟೆಕ್ನಿಕಲ್ ಇಂಡಿಕೇಟರ್ಸ್ಗಳು. ಸೊ 12 ಟೆಕ್ನಿಕಲ್ ಇಂಡಿಕೇಟರ್ಸ್ಗಳು. ಆಲ್ಮೋಸ್ಟ್ ನಿಮಗೆ ಟೆಕ್ನಿಕಲ್ ಅನಲೈಸಲ್ಲಿ ನಿಮಗೆ ಯಾವುದೇ ಟಾಪಿಕ್ಸ್ ಅನ್ನು ಉಳಿಯೋದಿಲ್ಲ, ಎಲ್ಲ ಟಾಪಿಕ್ಸ್ ಅನ್ನೋದು ನಿಮಗೆ ಕವರ್ ಮಾಡಲಾಗುತ್ತೆ. ಆ್ಯಂಡ್ ಫಂಡಮೆಂಟಲ್ ಅನಲೈಸಿಸ್. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಾವು ಫಂಡಮೆಂಟಲ್ ಅನಲೈಸಿಸ್ ಅಂತ ತಿಳ್ಕೋಬೇಕಾಗುತ್ತೆ. ಸೊ ಫಂಡಮೆಂಟಲ್ ಅನಲೈಸಿಸ್, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ಫ್ಯೂಚರ್ಸ್ ಅಂದರೆ ಏನು, ಆಪ್ಷನ್ಸ್ ಅಂದರೆ ಏನು, ಆ್ಯಂಡ್ ಪುಟ್ ಕಾಲ್ಸ್, PE ಕಾಲ್ಸ್, ಇನ್ ದಿ ಮನಿ, ಎಟ್ ದಿ ಮನಿ, ಔಟ್ ಆಫ್ ದಿ ಮನಿ, ಪ್ರೀಮಿಯಮ್ಸ್ ಅಂದರೆ ಏನು, ಪ್ರೀಮಿಯಮ್ಸ್ ಯಾಕೆ ಡಿಕೆ ಆಗುತ್ತೆ, ವೋಲ್ಟಾಲಿಟಿ ಅಂದರೆ ಏನು, ಇವೆಲ್ಲವೂ ನಮಗೆ ಆಪ್ಷನ್ ಫ್ಯೂಚರ್ಸ್ನ ಟ್ರೇಡಿಂಗಲ್ಲಿ ಬರುತ್ತೆ. ಸೊ ಆ್ಯಂಡ್ ಆಪ್ಷನ್ ಸ್ಟ್ರಾಟಜೀಸ್, ಇದು ಒಂದು ನಮಗೆ ಎಕ್ಸ್ಪೈರಿ ಡೇಸ್ಗಳಲ್ಲಿ ಆಪ್ಷನ್ ಸ್ಟ್ರಾಟಜೀಸ್ ಒಂದು ಭಾಳಷ್ಟು ಯೂಸೇಬಲ್ ಆಗುತ್ತೆ. ಮಾರ್ಕೆಟ್ ಟ್ಯಾಕ್ಸೇಷನ್, ಮಾರ್ಕೆಟ್ಸಲ್ಲಿ ನಮಗೆ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಬಂದಾಗ ನಾವೇನು ಮಾಡ್ತೇವೆ, ಆ್ಯಂಡ್ ಟರ್ನ್ ಓವರ್, ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸನ್ನು ನಾವು ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು ಸೊ ಈ ಮಾರ್ಕೆಟ್ ಟ್ಯಾಕ್ಸೇಷನ್ ಗೊತ್ತಾಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೇಡಿಂಗ್ ಸೈಕಾಲಜೀಸ್ ನಾವು ತಿಳ್ಕೊತೇವೆ. ಸೊ ಕಂಪ್ಲೀಟ್ ಇದೆಲ್ಲವೂ ನಾವು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸಲ್ಲಿ ಇರುತ್ತೆ. ಈ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಫೀಸ್ 15,000 ಆಗಿದೆ. ಫೀಸ್ ನೋಡಿ ನೀವು ಸೈಲೆಂಟ್ ಆಗಬೇಡಿ. ನೀವು 2 ಇನ್ಸ್ಟಾಲ್ಮೆಂಟಲ್ಲಿ ನೀವು ಫೀಸನ್ನು ಪೇ ಮಾಡ್ಬೋದು. ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ 7,500, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅನ್ನೋದು 7,500 ಆಗಿರುತ್ತೆ. ಅದು 45 ಡೇಸ್ನ ಗ್ಯಾಪಲ್ಲಿ ಕಟ್ಟಬೇಕಾಗುತ್ತೆ. ಸೊ ಆ್ಯಂಡ್ ನನಗೆ ಫೀಸ್ ಕಟ್ಟೋಕ್ಕೆ ಆಗುವುದಿಲ್ಲ ಅಂದ್ಕೊಂಡವರು ನೀವು ಆದಷ್ಟು ನೀವು ಸ್ಟಾಕ್ ಮಾರ್ಕೆಟ್ಸ್ ಮೇಲೆ ಎಷ್ಟಾಗುತ್ತೋ ಅಷ್ಟು ಸ್ಟಡಿ ಮಾಡಿ. ಆದರೆ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಮೇಲೆ ಯಾವತ್ತು ನೀವು ಸ್ಟಾಕ್ ಮಾರ್ಕೆಟ್ಸ್ ಮೇಲೆ ನೀವು ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ 1 ದಿನ 2 ದಿನ ಪ್ರಾಫಿಟ್ಸ್ ಬರ್ಬೋದು, ನೆಕ್ಸ್ಟ್ ನಿಮಗೆ ಲಾಸಸ್ ಅನ್ನೋದು ಬರುತ್ತೆ. ಸೊ ಯಾಕಂದರೆ ನಿಮಗೆ ಟ್ರೇಡಿಂಗ್ ಸೆಟಪ್ ಅನ್ನೋದು ಗೊತ್ತಿರೋದಿಲ್ಲ, ಹಾಗಾಗಿ ಲಾಸಸ್ ಅನ್ನೋದು ಬರುತ್ತೆ. ಸೊ ಆದಷ್ಟು ನೀವು ಸ್ಟಾಕ್ ಮಾರ್ಕೆಟ್ಸ್ನ ಎಲ್ಲ ಟರ್ಮ್ಸ್ಗಳನ್ನು ತಿಳ್ಕೊಂಡ ಮೇಲೆ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಟ್ರೇಡಿಂಗ್ ಮಾಡೋಕ್ಕೆ ಪ್ರಯತ್ನಿಸಿ. ಸೊ ಇನ್ನೊಂದು ಶಾರ್ಟ್ ಟರ್ಮ್ ಕೋರ್ಸಲ್ಲಿ ನೋಡಿಕೊಂಡ್ರೆ, ಸೊ ಈ ಕೋರ್ಸ್ ಬಂದು ಲೈಫ್ ಟೈಮ್ ಬೆಸ್ಟ್ ಇಂಟರ್ಡೇ ಸ್ಟ್ರಾಟಜಿಸ್ ಕೋರ್ಸ್. ಇದರಲ್ಲಿ ಓನ್ಲಿ ಇಂಟರ್ಡೇ ಸ್ಟ್ರಾಟಜಿಸ್ಗಳನ್ನ ಮಾತ್ರ ಹೇಳ್ಕೊಳ್ಳಲಾಗುತ್ತೆ. ಸೊ ಈ ಕೋರ್ಸ್ ಅನ್ನೋದು ಬಿಗಿನರ್ಸ್ಗೆ ಹೆಲ್ಪ್ ಆಗೋದಿಲ್ಲ. ಸ್ಟಾಕ್ ಮಾರ್ಕೆಟಿಂಗಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ, ಅಂದರೆ 6 ಮಂತ್ ಆಗಿರ್ಬೋದು, 3 ಮಂತ್ಸ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು, ಈ ಥರ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇಂಟರ್ಡೇ ಸ್ಟ್ರಾಟಜೀಸ್ ಅನ್ನೋದು ಸೊ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಇಂಟರ್ಡೇ ಟ್ರೇಡಿಂಗಲ್ಲಿ ನೀವು ಲಾಸ್ ಆಗ್ತಾ ಇದ್ದೀರಾ, ಸ್ಟಾಕ್ಸ್ಗಳನ್ನ ಯಾವ ಥರ ಪಿಕ್ ಮಾಡೋಕೆ ಗೊತ್ತಾಗ್ತಿಲ್ಲ, ಎಲ್ಲಿ ಎಂಟ್ರಿ ಆಗೋಕೆ ಗೊತ್ತಾಗ್ತಿಲ್ಲ, ಎಲ್ಲಿ ಎಕ್ಸಿಟ್ ಆಗೋಕ್ಕಂತ ಗೊತ್ತಾಗ್ತಿಲ್ಲ, ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ಸ್ ಗೊತ್ತಾಗ್ತಿಲ್ಲ, ಸ್ಟಾಕ್ಸ್ನ ಯಾವ ಥರ ಸೆಲೆಕ್ಷನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ಥರ ಟ್ರೇಡಿಂಗ್ ಮಾಡಬೇಕು, ಯಾವ ಆಪ್ಷನ್ಸ್ ಕಾಲ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಪ್ರಾಫಿಟ್ಸ್ ಅನ್ನೋದು ಯಾವ ಥರ ತೊಗೋಬೇಕು. ಸೊ ಎಲ್ಲ ಪ್ರಶ್ನೆಗಳಿಗೆ ಇಂಟರ್ಡೇ ಸ್ಟ್ರಾಟಜೀಸ್ ಅನ್ನೋದು ನಮಗೆ
ಉತ್ತರವಾಗಿರುತ್ತೆ. ಸೊ ಆ್ಯಂಡ್ ಈ ಶಾರ್ಟ್ ಟರ್ಮ್ ಕೋರ್ಸ್ ಅನ್ನೋದು ಓನ್ಲಿ ಇಂಟ್ರಾಡೇ ಸ್ಟ್ರಾಟಜೀಸ್ ಕೋರ್ಸ್ ಆಗಿರುತ್ತೆ. ಆ್ಯಂಡ್ ಫೀಸ್ ಸ್ಟ್ರಕ್ಚರ್ಸ್ ಆ್ಯಂಡ್ ಟೈಮ್ ಡ್ಯೂರೇಷನ್ ನೋಡಿಕೊಂಡ್ರೆ ಸೊ 8500 ರುಪೀಸ್ ಅನ್ನೋದು ಫೀಸ್ ಆಗಿರುತ್ತೆ. ಆ್ಯಂಡ್ ಟೈಮ್ ಡ್ಯೂರೇಷನ್ ನೋಡಿಕೊಂಡಾಗ 12 ಅವರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ಇದನ್ನು ಓನ್ಲಿ 2 ಡೇಸ್ ಇರುತ್ತೆ, ಓನ್ಲಿ 2 ಡೇಸ್ ಇರುತ್ತೆ. ಅದು ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಆಗಿರುತ್ತೆ. ಸೊ ಈ ಕೋರ್ಸ್ ಮಾಡಿದ್ರು ನಿಮಗೆ ಬೆನಿಫಿಟ್ಸ್ ಆ್ಯಂಡ್ ಸಪೋರ್ಟ್ ನೋಡಿಕೊಂಡ್ರೆ ಇದರಲ್ಲೂ ನೀವು 3 ಮಂತ್ಸ್ ಪ್ರಾಕ್ಟೀಸ್ ಕಾಲ್ಸ್ ಅಥವಾ ಫೀಸ್ ರಿಕವರಿ ಕಾಲ್ಸ್ ಅನ್ಬೋದು. ಸೊ ಯಾಕಂದರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೋ, ಎಷ್ಟು ಟ್ರೇಡಿಂಗ್ ಮಾಡ್ತೀವೋ ಅಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಗೇನಿಂಗ್ ಆಗುತ್ತೆ. ಅದು ಕರೆಕ್ಟ್ ರೈಟ್ ವೇ ಅಲ್ಲಿ ಮಾಡಬೇಕು. ನಾವು ಸುಮ್ಮನೆ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗೋದಿಲ್ಲ, ಟೆನ್ಷನ್ಸ್ ಅನ್ನೋದು ರೈಸ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ರೈಟ್ ವೇ ಅಲ್ಲಿ ಕರೆಕ್ಟಾಗಿ ಟ್ರೇಡಿಂಗ್ ಸೆಟಪ್ಪಲ್ಲಿ ನಾವು ಟ್ರೇಡಿಂಗ್ ಮಾಡ್ಕೋತಾ ಹೋದರೆ ನಮಗೆ ಒಂದು ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋದು ಗೇನ್ ಅಪ್ ಆಗುತ್ತೆ. ಓಕೆ, ಇಂಟರ್ಡೇ ಸ್ಟ್ರಾಟಜಿಸ್ ಕೋರ್ಸಲ್ಲಿ ನಿಮಗೆ 8500 ರುಪೀಸ್ ಅನ್ನೋದು ಒನ್ ಟೈಮ್ ಫೀಸ್ ಆಗಿರುತ್ತೆ. ಮತ್ತು ನೀವು ಕ್ಲಾಸಸ್ಗೆ ಅಟೆಂಡ್ ಆಗ್ಬೋದು ಎವ್ರಿ ಸ್ಯಾಟರ್ಡೆ ಸಂಡೇಲಿ. ಸೊ ಈ ಕೋರ್ಸಲ್ಲಿ ನಿಮಗೆ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ಈ ಕೋರ್ಸಲ್ಲೂ ನಿಮಗೆ 3 ಮಂತ್ಸ್ ಪ್ರಾಕ್ಟೀಸ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಓನ್ ಟ್ರೇಡಿಂಗ್ ಮೇಲೆ ನಿಮಗೆ ಭಾಳಷ್ಟು ಕಾನ್ಫಿಡೆನ್ಸ್ ಅನ್ನೋದು ಡೆಫಿನೆಟ್ಲಿ ಆಗಿ ಬರುತ್ತೆ. ಸೊ ಓನ್ ಟ್ರೇಡಿಂಗ್ ಮಾಡುವವರೆಗೂ ನೀವು ನನ್ನ ಜೊತೆಗೆ ಇರ್ಬೋದು. ಸೊ ಇಂಟರ್ಡೇ ಸ್ಟ್ರಾಟಜೀಸಲ್ಲಿ ನಾವು ಭಾಳಷ್ಟು ಇಂಪಾರ್ಟೆಂಟ್ ಆಗಿ ಯಾವ ಸ್ಟ್ರಾಟಜೀಸ್ಗಳನ್ನ ಕಲ್ಕೋತೀವಿ ಅಂದರೆ ಬ್ರೇಕ್ಔಟ್ ಸ್ಟ್ರಾಟಜಿ ಆ್ಯಂಡ್ ಬೈಯಿಂಗ್ ಸೇಲಿಂಗ್ ಜೋನ್ಸಲ್ಲಿರುವ ಸ್ಟಾಕ್ಸ್ನ ನಾವು ಯಾವ ಥರ ಐಡೆಂಟಿಫಿಕೇಷನ್ ಮಾಡಬೇಕು ಆ್ಯಂಡ್ ಆ ಸ್ಟಾಕ್ಸ್ಗಳ ಮೇಲೆ ಯಾವ ಥರ ಟ್ರೇಡಿಂಗ್ ಮಾಡಬೇಕು, ಸ್ಟಾಪ್ ಲಾಸಲ್ಲಿ ಎಂಟ್ರಿಯಲ್ಲಿ ಎಕ್ಸಿಟಲ್ಲಿ ಅಂತೇಳಿ ನಾವು ಈ ಸ್ಟ್ರಾಟಜೀಸ್ ತಿಳ್ಕೊತೇವೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸ್ಟ್ರಾಟಜಿ ಮೇಲೆ ನಾವು ಭಾಳಷ್ಟು ಟ್ರೇಡಿಂಗ್ ಮಾಡಬೇಕು ಅನ್ಕೋತೀವಲ್ಲ, ಸೊ ಅದನ್ನು ನಾವು ಆ ಸ್ಟ್ರಾಟಜಿ ನಾವು ತಿಳ್ಕೊತೇವೆ. ಸೊ ಜಾಕ್ಪಾಟ್ ಟೆಕ್ನಿಕಲ್ ಇಂಡಿಕೇಟರ್, ಪೊಸಿಷನಲ್ ಟ್ರೇಡಿಂಗ್ಗೆ ಮತ್ತು ಇಂಟರ್ಡೇ ಟ್ರೇಡಿಂಗ್ಗೆ 2-3 ಇಂಡಿಕೇಟರ್ಸ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಇಂಡಿಕೇಟರ್ಸ್ ಇರುತ್ತೆ. ಅಂದರೆ ನಾರ್ಮಲ್ ನಾವು ಈ RSI ಮೂವಿಂಗ್ ಅವರೇಜ್ಗಳು ಇವಲ್ಲ, ಸೊ ಇಂಡಿಕೇಟರ್ಸ್ ಇದೆ, ಅದು ನಿಮಗೆ ಗೊತ್ತಿರೋದಿಲ್ಲ. ಸೊ ಅದ್ರ ಬಗ್ಗೆ ಇದರಲ್ಲಿ ಹೇಳ್ಕೊಳ್ಳಾಗುತ್ತೆ. ಆ್ಯಂಡ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸನ್ನು ಹೇಳ್ಕೊಳ್ಳಾಗುತ್ತೆ. ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾವು ಯಾವ ಸ್ಟಾಕ್ಸ್ಗಳು ಮಾಡಬೇಕು ಅನ್ನೋದು ಇದರಲ್ಲಿ ಹೇಳ್ಕೊಳ್ಳಾಗುತ್ತೆ. ಈ ಎಲ್ಲ ಸ್ಟ್ರಾಟಜೀಸ್ಗಳನ್ನು ಹೇಳ್ಕೊಳ್ಳೋಕೆ ಮುಂಚೆ ಸೊ ಸ್ಟಾಕ್ ಮಾರ್ಕೆಟ್ನ ಎಲ್ಲ ಟರ್ಮ್ಸ್ಗಳನ್ನ ಒಂದು ಸಾರಿ ನಾನು ನಿಮಗೆ ಹೇಳ್ಕೊಳ್ಳಾಗುತ್ತೆ. ಅಂದರೆ ಸೊ ಇಂಟ್ರೊಡಕ್ಷನ್ ಆಫ್ ಸ್ಟಾಕ್ ಮಾರ್ಕೆಟ್, ಫ್ಯೂಚರ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ಸ್ನ ಫಂಕ್ಷನ್ಸ್ ಏನಿದೆ, ಸ್ಟಾಕ್ ಎಕ್ಸ್ಚೇಂಜಸ್ ಯಾವಿದೆ, ಆ್ಯಂಡ್ ಸ್ಟಾಕ್ ಮಾರ್ಕೆಟ್ಸ್ನ ಟರ್ಮಾಲಜಿ ಏನಿದೆ, ಆ್ಯಂಡ್ ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಯಾವುವು, ಕ್ಯಾಂಡಲ್ ಫಾರ್ಮೇಷನ್ ಯಾವ ಥರ ಆಗುತ್ತೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅಂದರೆ ಏನು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಯಾವ ಥರ ಡ್ರಾ ಮಾಡಬೇಕು, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಥಿಯರಿ, ಆಪ್ಷನ್ ಟ್ರೇಡಿಂಗ್ ಸ್ಟ್ರಾಟಜೀಸ್, ಆ್ಯಂಡ್ ಸ್ಟಾಕ್ಸ್ಗಳನ್ನು ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಇಂಟ್ರಾಡೇ ಟ್ರೇಡಿಂಗಲ್ಲಿ. ಸೊ ಪ್ರೈಸ್ ಆ್ಯಕ್ಷನ್ಸ್ ಮೇಲೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಯಾವ ಥರ ಹಾಕಬೇಕು, ಪ್ರೈಸ್ ಆ್ಯಕ್ಷನ್ಸ್ ಅಂದರೆ ಏನು, ಟ್ರೇಡಿಂಗ್ ಡಿಸಿಪ್ಲಿನು ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸ್ಕ್ ರಿವಾರ್ಡ್ ರೇಷಿಯೋಸ್, ಹೌ ಟು ಐಡೆಂಟಿಫೈ ದಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ಸ್, ನಾವು ಎಲ್ಲಿ ಎಂಟ್ರಿ ಆಗಬೇಕು ಎಲ್ಲಿ ಎಕ್ಸಿಟ್ ಆಗಬೇಕು, ಆ್ಯಂಡ್ ಫಂಡಮೆಂಟಲ್ ಅನಲೈಸಿಸ್ಗಳ ಬಗ್ಗೆನೂ ಇದರಲ್ಲಿ ಒಂದು ಸಾರಿ ಎಲ್ಲವೂ ಟಾಪಿಕ್ಗಳನ್ನು ನಿಮಗೆ ಕವರ್ ಮಾಡಲಾಗುತ್ತೆ. ಈ ಶಾರ್ಟ್ ಟರ್ಮ್ ಕೋರ್ಸ್ 12 ಅವರ್ಸಲ್ಲಿ ನಾನು ಕಲ್ಕೋಕ್ಕಾಗಿಲ್ಲ ಅಂದರೆ ನೀವು ಮತ್ತೆ ನೆಕ್ಸ್ಟ್ ವೀಕೆಂಡ್ಸಲ್ಲಿ ಮತ್ತೆ ನೀವು ಜಾಯ್ನ್ ಆಗ್ಬೋದು. ಸೊ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ, ಯಾವುದೇ ಥರದ ತೊಂದರೆಗಳು ಇರುವುದಿಲ್ಲ. ಸೊ ಹಾರ್ಡ್ ವರ್ಕ್, ಡೆಡಿಕೇಶನ್, ಡಿಸಿಪ್ಲಿನ್ ಟ್ರೇಡಿಂಗ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕೋರ್ಸಸ್ ಮಾಡಿದಾಗ ನೀವು ಸ್ಟೆಪ್ ಬೈ ಸ್ಟೆಪ್ ಆಗೆಲ್ಲವೂ ತಿಳ್ಕೊತೀರ. ಇನ್ನೊಂದು ಇಂಪಾರ್ಟೆಂಟ್ ಫ್ರೆಂಡ್ಸ್, ಈ ಕೋರ್ಸಸ್ ಫೀಸ್ ನೋಡಿ ಅಂದರೆ 8500 ರುಪೀಸ್ ಪೇ ಮಾಡಬೇಕು, 15,000 ಪೇ ಮಾಡಬೇಕು ಅಂದ್ಕೊಂಡು ನೀವು ಓನ್ ಟ್ರೇಡಿಂಗ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸೊ ಭಾಳಷ್ಟು ಸ್ಟಡಿ ಮಾಡಿ, ಸ್ಟಾಕ್ ಮಾರ್ಕೆಟ್ಸ್ನ ಎಲ್ಲ ಟರ್ಮ್ಸ್ಗಳ ಬಗ್ಗೆ ನೀವು ತಿಳ್ಕೊಳ್ಳಿ. ಇಂಟರ್ಡೇ ಟ್ರೇಡಿಂಗಲ್ಲಿ ನೀವು ಪೇಪರ್ ಟ್ರೇಡಿಂಗ್ ಅನ್ನೋದು ಮಾಡಿ, ಭಾಳಷ್ಟು ಕಡಿಮೆ ಅಮೌಂಟಿಂದ ಇಂಟರ್ಡೇ ಟ್ರೇಡಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿ. ಸೊ ಅದು ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ಸ್ ಅನ್ನೋದು ಬಿಲ್ಡಪ್ ಆಗೋದಿಲ್ಲ. ಏಕೆಂದರೆ ಸ್ಟಾಕ್ ಮಾರ್ಕೆಟಿಂಗ್ ಅನ್ನೋದು ಒಬ್ಬರು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಹೇಳಿದ್ರೆ ಮಾತ್ರ ನಮಗೆ ಅರ್ಥ ಆಗುತ್ತೆ. ಅದು ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಇರೋರು ಹೇಳಬೇಕಾಗುತ್ತೆ, ಅವಾಗ ಮಾತ್ರ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಅನ್ನೋದು ಇನ್ಕ್ರೀಸ್ ಆಗೋಕ್ಕೆ ಆಗೋದಿಲ್ಲ. ಭಾಳಷ್ಟು ಕಷ್ಟಪಡ್ಬೇಕಾಗುತ್ತೆ, 2-3 ಇಯರ್ಸ್ ಕಷ್ಟಪಡ್ಬೇಕಾಗುತ್ತೆ. ಒಂದೊಂದು ಟೈಮ್ 4 ಇಯರ್ಸ್ 5 ಇಯರ್ಸ್ ವರ್ಕೌಟ್ ಮಾಡಿದ್ರೆ ನಾವು ಇನ್ನೂ ಸಕ್ಸಸ್ ಆಗೋಕ್ಕೆ ಭಾಳಷ್ಟು ಚಾನ್ಸಸ್ ಕಡಿಮೆ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇರೋರು ಕೂಡ ತಿಳ್ಕೋಕ್ಕೆ ಭಾಳಷ್ಟು ಪ್ರಯತ್ನಿಸಿ. ಓಕೆ ಫ್ರೆಂಡ್ಸ್, ಇದು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಬಗ್ಗೆ. ಆ್ಯಂಡ್ ಈ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಓನ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಸೊ ಓನ್ಲಿ 15% ಮಾತ್ರ ಬ್ಯಾಚಲ್ಲಿ ಅಲೌಡ್ ಇರುತ್ತೆ. ಆ್ಯಂಡ್ ಈ ಲೈಫ್ ಟೈಮ್ ಬೆಸ್ಟ್ ಇಂಟರ್ಡೇ ಸ್ಟ್ರಾಟಜಿ ಅನ್ನೋದು ಓನ್ಲಿ ವೀಕೆಂಡ್ಸಲ್ಲಿ ಮಾತ್ರ ಇರುತ್ತೆ ಬಗ್ಗೆ. ಓಕೆ ಫ್ರೆಂಡ್ಸ್, ಇದು ಸ್ಟಾಕ್ ಮಾರ್ಕೆಟ್ನ ಕೋರ್ಸಸ್ ಬಗ್ಗೆ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದಲ್ಲಿ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.